ಕುಮಾರಸ್ವಾಮಿ ಅವರು ಅಷ್ಟೇ ಹೆಜ್ಜೆ ಇಟ್ಟು ಎಲ್ಲೋ ಒಂದು ಗಾಳಿಲಿ ಗುಂಡಿಡ್ಬಿಟ್ಟು ಮತ್ತೇನೋ ಒಂದೇ ಒಂದು ಹೋರಾಟ ಮಾಡ್ಬಿಟ್ಟು ನಿಲ್ಸ್ಬಿಟ್ರೆ ಇದು ಪ್ರಯೋಜನ ಇಲ್ಲ. ಕುಮಾರಸ್ವಾಮಿ ಅವರೇ, ಇಲ್ಲಿ ಕುಮಾರಸ್ವಾಮಿ ಒಬ್ರು ಮಾತ್ರ ಹೋರಾಟ ಮಾಡ್ತಿದ್ದಾರೆ. ಬಿಜೆಪಿಯವರು ಇದನ್ನ ಕ್ವಶನ್ ಮಾಡಬೇಕು. ಸಾರ್ವಜನಿಕರಿಗೋಸ್ಕರ ರೀ, ಇವ್ರ ಲಾಭ, ರಾಜಕೀಯ ಲಾಭಗಳು, ರಾಜಕೀಯಕ್ಕೆ ಏನಾರು ಆಗುತ್ತೆ, ಇವ್ರಿಗೆ ಏನಾದ್ರು ಹುದ್ದೆ ಸಿಗುತ್ತೆ, ಇನ್ನೊಂದು ಏನಾದ್ರು ಅಧಿಕಾರ ಸಿಗುತ್ತೆ ಅಂದ್ರೆ ಮಾತ್ರ ಇವ್ರು ಬಂದು ಹೋರಾಟ ಮಾಡೋದು. ವಿರುದ್ಧವಾಗಿ ಸಿಡಿದಿರಬೇಕು. ಯಾಕೆಂದ್ರೆ ಹೋಗ್ತಾ ಇರೋದು ನಮ್ದೇ ದುಡ್ಡು, ಯಾವ ಒಂದು ಬಿಟ್ಟಿ ದುಡ್ಡಲ್ಲ. ಅನ್ಯಾಯ ಆಗಿರೋದು ನಮ್ದೇ ರೈತರಿಗೆ, ನಮ್ದೇ ಜಮೀನುಗಳು ಹೋಗಿರೋದು. ನಮಸ್ಕಾರ ವೀಕ್ಷಕ ಬಾಂಧವರೇ, ನಾನು ನಿಮ್ಮ ರಘು ಸೂರ್ಯ. ನೈಸ್ ರೋಡ್ನ ಟೋಲ್ ಕಟ್ಟಬೇಡಿ ಅಂತ ಹೈಕೋರ್ಟ್ ಎಲ್ಲೂ ಹೇಳಿಲ್ಲ. ಸರ್ಕಾರಕ್ಕೆ ಟೋಲ್ ಕಟ್ಸೋದು ಬಿಡೋದು ಅದ್ರ ಕೆಲಸ ಅಲ್ಲ. ಎಚ್ ಡಿ ಕುಮಾರಸ್ವಾಮಿ ಅವರು ಗಾಳಿಯಲ್ಲಿ ಗುಂಡೊಡೆದು ಹೋಗ್ತಾರೆ. ಏನು ವಿಚಿತ್ರ. ನೈಸ್ ರೋಡಿನ ಸಮಸ್ಯೆ ಏನು, ಆ ಸಮಸ್ಯೆಗಳನ್ನ ನಾವೆಲ್ಲ ಗಂಭೀರವಾಗಿ ತಗೋಬೇಕಾ ಬೇಡವಾ, ಅದೇ ಇಂಪಾರ್ಟೆಂಟ್. ಜನದ ಕ್ವಶನ್ ಅದೇನೆ. ಈಗ ನೈಸ್ ರೋಡ್ ಬಗ್ಗೆ ಇದ್ದಿರುವಂತಹ ಸಮಸ್ಯೆನ ನಾವೆಲ್ಲ ಗಂಭೀರವಾಗಿ ತಗೊಳ್ಬೇಕಾ, ಅದು ವಿರುದ್ಧವಾಗಿ ಹೋರಾಟ ಮಾಡಬೇಕಾ ಬೇಡವಾ ಅನ್ನೋದೇ ಇವಾಗ ಸಮಸ್ಯೆ ಆಗಿ ಕೂತಿದೆ. ನೋಡಿ, ಈ ಸಮಸ್ಯೆ ಬಹಳ ಸಿಂಪಲ್, ಏನು ಜಾಸ್ತಿ ಏನು ದೊಡ್ಡದಾಗಿಲ್ಲ. ನೈಸ್ ರೋಡು ಗವರ್ಮೆಂಟ್ ಜೊತೆ ಮಾಡಿಕೊಂಡಿರುವಂಥ ಅಗ್ರಿಮೆಂಟ್ ಪ್ರಕಾರ ನೈಸ್ ರೋಡು ತನ್ನ ಕಾರ್ಯವನ್ನ, ತನ್ನ ಕೆಲಸವನ್ನ ಮಾಡ್ತಾ ಇಲ್ಲ. ಮತ್ತೆ ಗವರ್ಮೆಂಟ್ ಏನ್ ಆರ್ಡರ್ ಮಾಡಿತ್ತು ಅದ್ರ ಪ್ರಕಾರ ರೈತರಿಗೆ ಏನ್ ಕಾಂಪನ್ಸೇಷನ್ ಕೊಡಬೇಕು, ಆ ಜಮೀನಿನ ಪರಿಹಾರ ಏನು ಕೊಡಬೇಕು, ಅದು ಕೊಟ್ಟಿಲ್ಲ ಇವತ್ತವರೆಗೂ ಅಂತ ಕೋರ್ಟ್ ಹೇಳ್ತಾ ಇದೆ. ಇದು ದಶಕಗಳ, ಒಂದ್ ದಿವಸ, 2 ವರ್ಷ, 3 ವರ್ಷ ಅಲ್ಲ, ದಶಕಗಳ ಕಾಲ ಮಾಡಿರುವಂತ ಡಿಲೇ. ಹಾಗಾಗಿ ಈ ಒಂದು ನೈಸ್ ರೋಡಿನ ಏನ್ ಪ್ರಾಜೆಕ್ಟ್ ಇದೆ, ಇದು ಪ್ರಾಜೆಕ್ಟ್ ಅಲ್ಲ, ಇದೊಂದು ಸ್ಕ್ಯಾಮ್ ಅಂತ ಹೈಕೋರ್ಟ್ ಕರೆದಿದೆ. ಆದ್ರೆ ಹೈಕೋರ್ಟು ಎಲ್ಲೂ ಕೂಡ ಇವರು ಟೋಲ್ ಕಟ್ಟಿಸ್ಕೋಬಾರ್ದು, ಟೋಲ್ ಕಟ್ಟಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಆದ್ರೆ ಇವರು ಮಾಡಿರೋದು ಸ್ಕ್ಯಾಮ್ ಅನ್ನೋದನ್ನ ಮಾತ್ರ ಕೋರ್ಟ್ ಹೇಳಿದೆ. ಹೈಕೋರ್ಟ್ ಅನೌನ್ಸ್ ಮಾಡಿದೆ ಇದು ಸ್ಕ್ಯಾಮ್ ಅಂತ ಹೇಳಿದೆ. ರೈತರೊಳಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಆಮೇಲೆ 111 ಕಿಲೋಮೀಟರ್ ನೀವು ರಸ್ತೆಗಳನ್ನ ಮಾಡಬೇಕು, ಪ್ರಾಜೆಕ್ಟ್ ಮಾಡ್ಬೇಕಾಗಿರೋದು, ಬಟ್ 111 ಕಿಲೋಮೀಟರ್ ಮಾಡಿಲ್ಲ ಅಂತ ಹೇಳ್ತಾ ಇದೆ. ಮಾನ್ಯ ಕುಮಾರಸ್ವಾಮಿ ಅವರು ಕೋರ್ಟ್ ಹೇಳಿದೆ ಇದನ್ನ ಟೋಲ್ ಯಾರು ಕಟ್ಟಬೇಡಿ, ಕೋರ್ಟಲ್ಲಿ ಆರ್ಡರ್ ಆಗಿದೆ, ಟೋಲ್ ಯಾರು ಕಟ್ಟಬೇಡಿ, ನೀವು ನಿಲ್ಲಿಸ್ಬೇಡಿ ಅಂತ ಮಾನ್ಯ ಕುಮಾರಸ್ವಾಮಿ ಅವರು ಮೊನ್ನೆ ಎಲ್ಲ ನಿಂತ್ಕೊಂಡು ಹೇಳ್ಬಿಟ್ರು. ಹೇಳಿದ್ಮೇಲೆ ಪಾಪ ಯಾರೋ ಒಬ್ರು ಹೋಗಿ ಅಲ್ಲಿ ಟೋಲ್ ಕಟ್ಟೋದಿಲ್ಲ ಅಂತ ಗಲಾಟೆ ಮಾಡಿ ವಿಡಿಯೋ ಮಾಡಿದ್ರು. ವಿಡಿಯೋ ಮಾಡಾದ್ಮೇಲೆ ಜನ ಎಲ್ಲ ಎಚ್ಚೆತ್ಕೊಂಡ್ರು. ಈಗ ತುಂಬಾ ಜನ ಹೋಗಿ ಟೋಲ್ ಹತ್ರ ನಿಂತ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ, ಸ್ಟ್ರೈಕ್ಗಳಾಗ್ತಾ ಇದೆ, ಹೋರಾಟ ಆಗ್ತಾ ಇದೆ. ಆದ್ರೆ ಈ ಹೋರಾಟ, ಈ ಸ್ಟ್ರೈಕು ಇದು ಸರಿನಾ? ಕುಮಾರಸ್ವಾಮಿ ಅವ್ರು ಹೇಳಿದ್ದು ಸರಿನಾ ತಪ್ಪ? ನಾವು ಇವಾಗ ಟೋಲ್ ಕಟ್ಟೋದು ಸರಿನಾ, ಕಟ್ಟದೆ ಇರೋದು ಸರಿನಾ? ಅದೆಲ್ಲ ನಿಮಗ್ ಬಿಟ್ಟಿದ್ದು. ವಿಚಾರ ಮಾತ್ರ ತಿಳಿಸೋದು ನನ್ನ ಕರ್ತವ್ಯ. AIADB ಮತ್ತೆ ನೈಸ್ ಸಂಸ್ಥೆ ಸಲ್ಲಿಸಿದಂತ ಅಪೀಲ್ನ ಕೂಡ ರಿಜೆಕ್ಟ್ ಮಾಡಿದೆ. ರಿಜೆಕ್ಟ್ ಮಾಡಿ ಹೇಳಿದೆ, ರೈತರುಗಳ ಹತ್ರ ಜಮೀನ್ ಕಿತ್ಕೊಂಡಿದ್ದೀರಾ, ಆ ಜಮೀನ್ ದುಡ್ಡಾದ್ರೂ ಕೊಡ್ರಿ. ಅವ್ರ ಜಮೀನ್ ಕಿತ್ಕೊಂಡಿದ್ದಾಯ್ತು, ಅವ್ರ ಜೀವನ ಕಿತ್ಕೊಂಡದಾಯ್ತು, ಅವ್ರ ವಂಶವನ್ನೇ ಮುಳುಗಿಸಿದ್ದಾಯ್ತು, ಅವ್ರಿಗೆ ಅಟ್ಲೀಸ್ಟ್ ಕಾಂಪನ್ಸೇಷನ್ ಆದ್ರೂ ಕೊಡಿ, ದುಡ್ಡು ಕೊಡಿ. ಅದು ಕೊಟ್ಟಿಲ್ಲ. ನೀವು ಮಾತ್ರ ಕೋಟಿ ಗಟ್ಲೆ, ಅಯ್ಯೋ ಸಾರಿ, ಇದು ಕೋಟಿ ಗಟ್ಲೆ ಅಂದ್ರೆ ತಪ್ಪಾಗ್ಬಿಡುತ್ತೆ, ಬಿಲಿಯನ್ಸ್ ಗಟ್ಲೆ ದುಡ್ಡನ್ನ ಕಲೆಕ್ಷನ್ ಮಾಡಿದ್ರ ಕಳೆದ 20 ವರ್ಷಗಳಿಂದ. ಅದಕ್ಕಿಂತ ಹೆಚ್ಚಾಗಿ ಈ ನೈಸ್ ರೋಡ್ ಅವರು ಯಾವಾಗ ಬೇಕಾವಾಗ ಅವ್ರ ರೇಟ್ನ ಟಕ್ ಅಂತ ರೈಸ್ ಮಾಡ್ತಾರೆ. ಅದನ್ನ ಕೂಡ ಗವರ್ಮೆಂಟ್ ಕೇಳೋದಿಲ್ಲ. ಒಂದು ಸಂಸ್ಥೆ ನಮಗೆ ರಸ್ತೆ ಮಾಡ್ಕೊಡ್ತೀವಿ ಅಂತೇಳಿ ನಮಗೆ ಮೋಸ ಮಾಡಿ, ಸರ್ಕಾರಕ್ಕೂ ಮೋಸ ಮಾಡಿ ದುಡ್ಡನ್ನ ಕಿತ್ಕೋತಾ ಇದೆ ಇವತ್ತವರೆಗೂ ಅಂತಂದ್ರೆ ಏನರ್ಥ? ಮಾನ್ಯ ಕುಮಾರಸ್ವಾಮಿ ಅವರು ಹೇಳ್ತಾರೆ ಇದು ನೈಸ್ ಸಂಸ್ಥೆ ಇವತ್ತಿಂದಲ್ಲ ಅವತ್ತಿಂದ ಹಗರಣ ಆಗಿದೆ, ದೇವೇಗೌಡರು ಕೂಡ ಹೋರಾಟ ಮಾಡಿದ್ರು, ಮತ್ತೆ ಇದು ಕೋರ್ಟ್ ಅಲ್ಲಿ ವ್ಯಾಜ್ಯ ಇದೆ, ಕೋರ್ಟ್ ಹೀಗೆ ಹೇಳಿದೆ, ಹಂಗಾಗಿ ಟೋಲ್ ಕಟ್ಟಬೇಡಿ. ಎಸ್, ಕುಮಾರಸ್ವಾಮಿ ಅವರು ಹೇಳ್ತಾರದು ಕರೆಕ್ಟ್. ಇಲ್ಲಿ ಕೋರ್ಟು ಮೂಲತಃ ನೀವು ಟೋಲ್ ಕಟ್ಟಬೇಡಿ ಅಂತ ಎಲ್ಲೂ ಹೇಳದೆ ಹೋದ್ರು, ಕೋರ್ಟ್ ಹೇಳಿದೆ ಇದು ಸ್ಕ್ಯಾಮ್ ಅಂತ, ಇದು ಮೋಸ ಅಂತ, ಇದು ಜನರಿಗೆ, ರೈತರಿಗೆ ಆಗಿರುವಂತ ಮೋಸ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನ್ ಗೊತ್ತಾ? ಸರ್ಕಾರ ಖುದ್ದಾಗಿ ತಾನೇ ನಿಂತ್ಕೊಂಡು ಮೋಸ ಮಾಡ್ತಾ ಇದೆ. ಅದು ತುಂಬಾ ನಿಜವಾಗ್ಲೂ ಅಕ್ಷಮ್ಯ ಅಪರಾಧ.
ಒಬ್ಬ ಮೋಸ ಮಾಡ್ತಾರೋಂಥ ವ್ಯಕ್ತಿನ ಕರ್ಕೊಂಡ್ಬಂದು ನಿಲ್ಲಿಸಿ ಅವನಿಗೆಲ್ಲ ಸಪೋರ್ಟ್ ಕೊಟ್ಟು, ಪೊಲೀಸ್ ಸಪೋರ್ಟು ಮತ್ತೆ ಪ್ರಾಧಿಕಾರಗಳ ಸಪೋರ್ಟ್ ಕೊಟ್ಟು ನಮ್ಮ ಹತ್ರ ದುಡ್ಡನ್ನು ವಸೂಲು ಮಾಡಿ ಕಿತ್ಕೊಂಡು ಅವನು ಫ್ರಾಡ್ ಮಾಡಲಿಕ್ಕೆ ಖುದ್ದು ಸರ್ಕಾರನೇ ನಿಂತಿದೆ. ಇದು ನಿಜವಾಗ್ಲೂ ನಾವು ತಿಳ್ಕೋಬೇಕಾಗಿರೋ ಸಂಗತಿ. ಇಲ್ಲಿ ಯಾರೋ ಒಂದಷ್ಟು ಜನ ಹೋಗಿ ಹೋರಾಟ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಹೋರಾಟ ಮಾಡಿ ಅಂತ ಹೇಳಿದ್ರು, ಅವರು ಹೋರಾಟ ಮಾಡ್ತಿದ್ದಾರೆ. ಜೊತೆಗೆ ಯಾರೋ ಒಂದಷ್ಟು ಜನ ಹೋಗಿ ಟೋಲ್ ಹತ್ರ ನಿಂತ್ಕೊಂಡು ಟೋಲ್ ಕಟ್ಬಿಡಿ ಅಂತೇಳಿ ಗಲಾಟೆ ಮಾಡ್ತಾ ಇದ್ದಾರೆ. ಆದ್ರೆ ಸಾರ್ವಜನಿಕರಾದ ನಾವು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ದೀವಿ. ನಾನೇನು ಹೇಳ್ತಾ ಇದ್ದೀನಿ, ನೀವೇನು ಪಾಪ ಇವಾಗ ಹೋರಾಟ ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ, ತುಂಬಾ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ದೀವಿ. ನಾವು ಟೋಲ್ ಕಟ್ಟಬೇಕಾ ಕಟ್ಟಬಾರ್ದ ಅಂತ ಹೇಳ್ಬಿಟ್ಟು ಹೇಳಿ. ಇವಾಗ ನಿಮ್ದೇ ಒಂದು ಮನೆ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮ ಮನೆನ ನೀವು ಒಬ್ಬರಿಗೆ, ನೋಡಪ್ಪ ಈ ಮನೆನ ಕನ್ಸ್ಟ್ರಕ್ಷನ್ ಮಾಡಿಕೊಡು ಇಷ್ಟಕ್ಕೆ ಅಂತೇಳಿ ನೀವು ದುಡ್ಡು ಕೊಟ್ಟಿರ್ತೀರಾ. ಆ ಮನೆನ ಅಪ್ಗ್ರೇಡ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀನಿ ಅಂತೇಳಿ ಆತ ಇಷ್ಟಕ್ಕೆ ಅಂತ ಅಗ್ರಿಮೆಂಟ್ ಮಾಡ್ಕೊಟ್ಟಿರ್ತಾನೆ. ಅಗ್ರಿಮೆಂಟ್ ಎಲ್ಲ ಮಾಡ್ಕೊಟ್ಟಾದ್ಮೇಲೆ ಆತ ಏನ್ ಮಾಡ್ತಾನೆ ನಾನು ಮಾಡ್ಕೊಡ್ತೀನಿ ಅಂತೇಳಿ 10 ವರ್ಷ ಆದ್ರು 15 ವರ್ಷ ಆದ್ರೂ ನಿಮ್ಮ ಹತ್ರ ಅಡ್ವಾನ್ಸ್ ದುಡ್ಡು ತಗೊಂಡು ಎಲ್ಲ ತಗೊಂಡು ಪ್ರಾಜೆಕ್ಟೇ ಕಂಪ್ಲೀಟ್ ಮಾಡಿದೆ, ನಾನು ಫುಲ್ ದುಡ್ಡು ಸೆಟ್ಲ್ ಮಾಡ್ರಿ ಅಂತಂದ್ರೆ ನೀವು ಒಪ್ತೀರಾ? ನೀವು ಹೋರಾಟ ಮಾಡದೇ ಇರ್ತೀರಾ? ನೀವು ಗಲಾಟೆ ಮಾಡದೇ ಇರ್ತೀರಾ? ಅವ್ನು ಫುಲ್ ದುಡ್ಡು ಸೆಟ್ಲ್ ಮಾಡ್ಬಿಟ್ಟು ಆಮೇಲೆ ಕೋರ್ಟಲ್ಲಿ ಹೋಗಿ ಬಗೆಹರಿಸ್ಕೊತೀರಾ? ಇಲ್ಲ ಅಲ್ವಾ? ಹಂಗೆ ಈ ನೈಸ್ ರೋಡ್ ಟೋಲ್ನ ಕೋರ್ಟ್ ಹೇಳದೇ ಇದ್ರು ಕೂಡ ಸಾರ್ವಜನಿಕರ ಜವಾಬ್ದಾರಿಯಾಗಿ ನಾವು ಒಬ್ಬ ಸಾರ್ವಜನಿಕನಾಗಿ ನನ್ನದು 1000 ಲಕ್ಷ ಗಟ್ಟಲೆ ದುಡ್ಡು ಕಟ್ಟಿರ್ತೀವಿ. ನೀವು ಪ್ರತಿಯೊಬ್ಬರು ಕೊಟ್ಟರೆ ನೈಸ್ ರೋಡಲ್ಲಿ ಓಡಾಡುವಂಥ ಪ್ರತಿಯೊಂದು ವೆಹಿಕಲ್, ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಲಕ್ಷಾಂತರ ರೂಪಾಯಿ ಕಟ್ಟಿದ್ದಾನೆ ಇವತ್ತಿನವರೆಗೆ, 20 ವರ್ಷದಿಂದ. ಅಂದ್ರೆ ಅಂತೂ ಸುಮ್ಮನೆ ತಮಾಷೆ ಅಲ್ಲ. ಇದು ನಿಮ್ಮೆಲ್ಲರ ಜವಾಬ್ದಾರಿ ರೀ. ಒಂದು ಅನ್ಯಾಯ ಆಗ್ತಾ ಇದೆ ಅಂತಂದಾಗ ಆ ಅನ್ಯಾಯಕ್ಕೆ ನಾವೆಲ್ಲರೂ ಕೂಡ ಟೊಂಕ ಕಟ್ಟಿ ನಿಲ್ಲಬೇಕು, ಅದು ವಿರುದ್ಧವಾಗಿ ಸಿಡಿದಿಳ್ಬೇಕು. ಯಾಕೆಂದ್ರೆ ಹೋಗ್ತಾ ಇರೋದು ನಮ್ದೇ ದುಡ್ಡು, ಯಾವ ಒಂದು ಬಿಟ್ಟಿ ದುಡ್ಡಲ್ಲ. ಅನ್ಯಾಯ ಆಗಿರೋದು ನಮ್ದೇ ರೈತರಿಗೆ, ನಮ್ದೇ ಜಮೀನುಗಳು ಹೋಗಿರೋದು. ಈಗ ಹೆಂಗಾಗಿದ್ರ ನೀವು ಅಂತಂದ್ರೆ, ಅಲ್ಲಿ ಯಾರೋ ಹೋರಾಟ ಮಾಡ್ತಾ ಇದ್ದಾರೆ, ನಮ್ಗೇನ್ ಸಂಬಂಧ, ನಾ ಗಾಡಿ ತಗೊಂಡು ಸೀದಾ ನೈಸೋರ್ಗೆ ಹೋಗ್ತೀನಿ, ಟೋಲ್ ಕಟ್ತೀನಿ, ಹೋಗ್ತೀನಿ. ಇದು ಯಾವಾಗ ಕಲಿತೀರಿ ನೀವು? ಜನಗಳಿಗೆ ನಾವ್ ಹೇಳ್ತಾ ಇರೋದು ಇಷ್ಟೇ, ಕುಮಾರಸ್ವಾಮಿ ಒಬ್ಬರೇ ಈ ಹೋರಾಟ ಮಾಡಬೇಕಿಲ್ಲ, ಅವ್ರಿಗೆ ಮಾಡುವಂತ ಯಾವ ದರ್ದಿದೆ. ಇನ್ನೊಂದು ವಿಚಾರ ಅಂತಂದ್ರೆ, ಇಲ್ಲಿ ಕುಮಾರಸ್ವಾಮಿ ಒಬ್ರು ಮಾತ್ರ ಹೋರಾಟ ಮಾಡ್ತಿದ್ದಾರೆ. ಬಿಜೆಪಿಯವರು ಇದನ್ನ ಕ್ವಶನ್ ಮಾಡಬೇಕು, ಸಾರ್ವಜನಿಕರಿಗೋಸ್ಕರ. ರೇ, ಇವ್ರ ರಾಜಕೀಯ ಲಾಭಗಳು, ಇವ್ರ ರಾಜಕೀಯಕ್ಕೆ ಏನಾರು ಆಗುತ್ತೆ, ಇವ್ರಿಗೆ ಏನಾದ್ರು ಹುದ್ದೆ ಸಿಗುತ್ತೆ, ಇನ್ನೊಂದೇನಾದ್ರು ಅಧಿಕಾರ ಸಿಗುತ್ತೆ ಅಂದ್ರೆ ಮಾತ್ರ ಇವ್ರು ಬಂದು ಹೋರಾಟ ಮಾಡೋದು. ಯಾಕೆ ಬಿಜೆಪಿಯವರು ಸಾರ್ವಜನಿಕರಿಗೆ ಅವ್ರ ಹಕ್ಕು ಕೊಡಿಸ್ಬೇಕು, ಅವರ ಪರವಾಗಿ ಹೋರಾಟ ಮಾಡಬೇಕು, ಅದೆಲ್ಲ ಇಲ್ವಾ? ಯಾಕೆ ಇವ್ರಿಗೆ ಅಧಿಕಾರ ಮಾತ್ರ ಬೇಕಾ? ಎಲೆಕ್ಷನ್ ಗೆಲ್ಲಕ್ಕೆ, ಎಲೆಕ್ಷನ್ ಓಟ್ ಹಾಕಕ್ಕೆ ಮಾತ್ರ ಬೇಕಾ? ಬಿಜೆಪಿಯವರು ಯಾವುದೇ ರಾಜಕೀಯ ಪಕ್ಷಗಳು ರೀ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, JDS ಇರಲಿ, ಅಲ್ಲ ರೀ, ನೀವು ಜನಕ್ಕೋಸ್ಕರನೇ ಅಧಿಕಾರ ಮಾಡೋದು, ನಮಗೆ ಸರ್ಕಾರ ಬೇಕು, ನಮ್ಮ ಅಧಿಕಾರ ಬೇಕು ಅಂತ ಜನಗಳ ಕಷ್ಟಕ್ಕೆ ನಿಂತ್ಕೊಂಡು ಹೋರಾಟ ಮಾಡ್ರಿ. ಯಾಕೆ ಬಿಜೆಪಿಯ ಒಬ್ಬನೇ ಒಬ್ಬ ನಾಯಕ ಅಥವಾ ವಿರೋಧ ಪಕ್ಷದ ನಾಯಕ ಯಾರು ಬಂದ್ಬಿಟ್ಟು ನಿಂತ್ಕೊಂಡು ನೈಸ್ ರೋಡ್ ಅಲ್ಲಿ ಯಾಕ್ರಿ ಇಂತ ಹಗರಣ ಆಗ್ತಾ ಇದೆ, ನಿಲ್ಸ್ರಿ ಕಟ್ಬೇಡಿ ಟೋಲ್ ಅಂತ ರೋಡಲ್ಲಿ ನಿಂತ್ಕೊಂಡಿಲ್ಲ ಇನ್ನು? ಯಾಕೆ? ನಿಮ್ಗೇನಾದ್ರೂ ಇದ್ದ ಲಾಭ ಇದೆಯಾ ಅಥವಾ ನಿಮ್ದು ಯಾವ್ದಾದ್ರು ಲಾಬಿ ನಡೀತಿದ್ಯಾ? ಅಶೋಕ್ ಕೇಣಿ ಏನ್ ದೇವಲೋಕದಿಂದ ಬಂದಿರೇನ್ರಿ? ಇಲ್ಲ, ಅಶೋಕ್ ಕೇಣಿ ಅವ್ರೇನಾದ್ರೂ ನಿಮ್ಗೆಲ್ಲರಿಗೂ ಕಾಂಟ್ರಾಕ್ಟ್ ಮಾಡಿ ಬ್ಲಾಕ್ ಮೇಲ್ ಮಾಡಿ ಇಟ್ಟಿದಾರ, ನೀವ್ಯಾರು ಬರಬಾರ್ದು ಅಂತ ಹೇಳ್ಬಿಟ್ಟು? ಜನಗಳ ಕಷ್ಟ ನಿಮ್ ಕಷ್ಟನೇ ಅಲ್ವಾ? ಜನಗಳಿಗೆ ಆಗ್ತಾರ ಅನ್ಯಾಯ ನಿಮ್ಗೆ ಅನ್ಯಾಯನೇ ಅಲ್ವಾ? ಜನಗಳು ದುಡ್ಡು ನಿಮ್ ದುಡ್ಡು ಅಲ್ವೇ ಅಲ್ವಾ? ಇದಕ್ಕೆ ನಾನು ಹೇಳ್ತಾ ಇರೋದು, ಸಾರ್ವಜನಿಕರು ನಾವು ಈ ವಿಚಾರ ಬಂದಾಗ ಪಕ್ಷ ಗಿಕ್ಷ ಎಲ್ಲ ಬದಿಗಿಟ್ಟು ಈ ವಿರುದ್ಧವಾಗಿ, ಈ ಒಂದು ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡಬೇಕು. ಹೋರಾಟ ಯಾರೊಬ್ಬಂದು ಅಥವಾ ಯಾರೋ ಒಬ್ಬ ವ್ಯಕ್ತಿ ಸ್ವತ್ತಲ್ಲ, ಅವನಿಗೇನು ದರ್ದಿಲ್ಲ ನಮಗೋಸ್ಕರ ಹೋರಾಟ ಮಾಡೋದಕ್ಕೆ. ನಾವು ಕೂಡ ಅದನ್ನು ಭಾಗವಹಿಸಬೇಕು. ಕುಮಾರಸ್ವಾಮಿ ಅವರು ಹೆಜ್ಜೆ ಇಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ, ನಾ ಇಲ್ಲ ಅಂತ ಹೇಳೋದಿಲ್ಲ. ಕುಮಾರಸ್ವಾಮಿ ಅವರು ಅಷ್ಟೇ ಹೆಜ್ಜೆ ಇಟ್ಟು ಎಲ್ಲೋ ಒಂದು ಗಾಳಿಲಿ ಗುಂಡಿಡ್ಬಿಟ್ಟು ಮತ್ತೇನೋ ಒಂದೇ ಒಂದು ಹೋರಾಟ ಮಾಡ್ಬಿಟ್ಟು ನಿಲ್ಸ್ಬಿಟ್ರೆ ಇದು ಪ್ರಯೋಜನ ಇಲ್ಲ. ಕುಮಾರಸ್ವಾಮಿ ಅವರೇ, ನೀವು ಇವತ್ತೇನು ಹೆಜ್ಜೆ ಇಟ್ಟಿದ್ದೀರಾ, ಸಂಪೂರ್ಣವಾಗಿ ಹೆಜ್ಜೆ ಇಡಿ, ಅರ್ಧಂಬರ್ಧ ಮಾಡಬೇಡಿ, ಅರ್ಧಂಬರ್ಧ ಮಾಡಿ ಇನ್ನೂ ಕೆಡಿಸ್ಕೋಬೇಡಿ. ಇಟ್ಟಿದ್ದೀರಾ ಹೆಜ್ಜೆ, ಇಡೀ ಹೆಜ್ಜೆ ಏನಾಗುತ್ತೋ ಆಗ್ಲಿ, ಹೋರಾಟ ಮಾಡಿ ಮುಂದುವರಿಸಿ, ನಿಂತ್ಕೊಳ್ಳಿ, ಬೀದಿ ದಿನಗಟ್ಟಲೆ ಕೂತ್ಕೊಳ್ಳಿ ಟೋಲ್ ನೈಸ್ ರೋಡಲ್ಲಿ. ನಿಮ್ ಜೊತೆ ಸಾರ್ವಜನಿಕರು ಬರ್ತಾರೆ, ನೀವು ಒಬ್ರು ಕೂತ್ಕೊಂಡ್ರೆ ಲಕ್ಷಾಂತರ ಜನ ಬರ್ತಾರೆ, ಸಾವಿರಾರು ಜನ ಬರ್ತಾರೆ. ಕೂತ್ಕೊಳ್ಳಿ, ಹೋರಾಟ ಮಾಡಿ. ಇಂಥ ನೈಸ್ ಅಂತ ಸಂಸ್ಥೆಗಳನ್ನ ಜನಗಳು ಆಗ್ತಾರಂತ ಅನ್ಯಾಯವನ್ನು ಸರಿ ಮಾಡಿಸಿ, ಇಲ್ಲ ಸರ್ಕಾರಕ್ಕೆ ಕಿವಿ ಹಿಂಡಿ, ಇಲ್ಲ ಸರ್ಕಾರ ಜನಗಳಿಗೆ ಮಾಡ್ತಾ ಇರೋವಂಥ ಅನ್ಯಾಯ ಅರ್ಥ ಆಗೋವರೆಗೂ ನೈಸ್ ರೋಡಲ್ಲಿ ಕೂತ್ಕೊಳ್ಳಿ, ಕೂತ್ಕೊಂಡು ಗಲಾಟೆ ಮಾಡಿ. ನೀವು ಅಷ್ಟೇ ಅರ್ಧಂಬರ್ಧ ಮಾಡಿ ಹೋಗ್ಬೇಕು.
ನಾನು ಹೇಳ್ತಾ ಇರೋದಿಷ್ಟೇ, ಸಾರ್ವಜನಿಕರಿಗೆ ಅನ್ಯಾಯ ಆಗ್ತಾ ಇದೆ. ಸಾರ್ವಜನಿಕರೇ ಈ ಅನ್ಯಾಯನ ಸರಿಪಡಿಸ್ಕೋಬೇಕಾಗಿರೋದು ನೀವೊಬ್ಬರೇ ಬಿಟ್ರೆ ಯಾವನೋ ನಮಗೋಸ್ಕರ ಬಂದು ಏನೂ ಮಾಡಲ್ಲ. ಯಾರೋ ನಾವು ನೋಡಪ್ಪ ಕೋರ್ಟಲ್ಲಿದೆ, ವ್ಯಾಜ್ಯ ಇದೆ, ಕೋರ್ಟ್ ಏನು ಹೇಳಿಲ್ಲ ಅಂತ ಟೋಲ್ ಕಟ್ಟದೆ ಹೋಗೋದು ತಪ್ಪು, ಇಲ್ಲ ಕಟ್ಟದೆ ಇರೋದು ತಪ್ಪು. ನಾವು ಕಟ್ಟಕ್ಕೆ ರೆಡಿ ಇದೀವಿ ಸ್ವಾಮಿ, ನಿಮಗೆ ಕೊಟ್ಟರಂಥ ಕೆಲಸ ನೀವು ಮಾಡಿ. ನೀವು ಎಲ್ಲಿವರೆಗೂ ನಿಮ್ಮ ಕೆಲಸ ಮಾಡಲ್ಲ ಅಲ್ಲಿವರೆಗೂ ನಾವು ಟೋಲ್ ಕಟ್ಟಲ್ಲ. ಈ ಒಂದು ವೈಚಾರಿಕತೆಯನ್ನು ಇಟ್ಕೊಂಡು ನೀವು ಕೂಡ ನೈಸ್ ರೋಡ್ಗೆ ಹೋದಾಗ ಏನು ಡಿಸಿಷನ್ ತಗೋಬೇಕು, ನಿರ್ಧಾರ ತಗೋಬೇಕು ತಗೊಳ್ಳಿ. ಒಟ್ಟಿನಲ್ಲಿ ಸರ್ಕಾರಗಳಿಗೆ, ರಾಜಕೀಯ ಪಕ್ಷಗಳಿಗೆ ಪಾಠ ಕಲಿಸುವಂತೆ ನೀವು ನಡ್ಕೊಳ್ಳಿ. ಇಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ಮಿಕ್ಕಿದ್ದು ಮಾಡೋದು ಬಿಡೋದು ಎಲ್ಲ ನಿಮಗೆ ಬಿಟ್ಟಿದ್ದು. ನಮಸ್ಕಾರ, ಧನ್ಯವಾದಗಳು.